ಹೇಳಿದ್ರಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ನೋಡಿ, ಇದೆಲ್ಲವೂ ಕೂಡ ಕಾಂಗ್ರೆಸ್ನಲ್ಲಿ KPCC ಅಧ್ಯಕ್ಷ ಸ್ಥಾನ, ಮಂತ್ರಿಮಂಡಲ ವಿಸ್ತರಣೆ, ಪುನಾರಚನೆ ಇದೆಲ್ಲವೂ ಕೂಡ ನಮ್ಮ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡ್ತದೆ. ಅದು ನಮ್ಮ ಕೈಯಾಗಿ ಯಾರ ಕಡೆನೂ ಇರಬಾರ್ದು. ಯಾರನ್ನ ನೇಮಿಸಬೇಕು, ಮಾಡಬೇಕು, ಮಾಡಬಾರ್ದು, ಮುಂದುವರಿಸಬೇಕು, ತೆಗಿಬೇಕು ಎಲ್ಲವೂ ನಮ್ಮ ಕಾಂಗ್ರೆಸ್ ಪಕ್ಷನ ಹೈಕಮಾಂಡ್ ನಿರ್ಧಾರ ಮಾಡ್ತದೆ. ಏನ್ರಿ ತಪ್ಪೇನಿದೆ ಅವತ್ತು ಅವರು ಎಲ್ಲ 135 ಶಾಸಕರಿದ್ದಾರೆ ನಮ್ಮ ಪಕ್ಷದಾಗ. ಎಲ್ಲರಿಗೂ ಕೂಡ ಸಚಿವರಾಗುವಂಥ ಒಂದು ಅರ್ಹತೆ ಇದೆ, ಅಧಿಕಾರನೂ ಕೂಡ ಇದೆ. ತಪ್ಪೇನಿದೆ ಅದರಲ್ಲಿ. ಅದಕ್ಕೆ ಅದು ನಮ್ಮ ಪಕ್ಷದ ನಾನು 4 ಗೋಡೆ ಮಧ್ಯೆ ಮಾತಾಡ್ತೇನೆ. ನಮ್ಮ ಜಿಲ್ಲೆಗೆ ಯಾವ್ದಾದ್ರು ಒಂದು CM ಸ್ಥಾನ ಒದಗಿಸ್ತಾರೆ ಅಂತ ಹೇಳಿದ್ರು. CM ಸ್ಥಾನ ಬರಲ್ಲ, ಅಟ್ಲೀಸ್ಟ್ ರಾಜ್ಯಾಧ್ಯಕ್ಷ ಸ್ಥಾನ ಮಾತಾಡೋಣ ಅದನ್ನೆಲ್ಲ. ನಾನು ಪಕ್ಷದಲ್ಲಿ 4 ಗೋಡೆ ಮಧ್ಯೆ ಹೇಳಿದ್ರಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ನೋಡಿ, ಇದೆಲ್ಲವೂ ಕೂಡ ಕಾಂಗ್ರೆಸ್ನಲ್ಲಿ KPCC ಅಧ್ಯಕ್ಷ ಸ್ಥಾನ, ಮಂತ್ರಿಮಂಡಲ ವಿಸ್ತರಣೆ, ಪುನಾರಚನೆ ಇದೆಲ್ಲವೂ ಕೂಡ ನಮ್ಮ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡ್ತದೆ. ಅದು ನಮ್ಮ ಕೈಯಾಗಿ ಯಾರ ಕಡೆನೂ ಇರಬಾರ್ದು. ಯಾರನ್ನ ನೇಮಿಸಬೇಕು, ಮಾಡಬೇಕು, ಮಾಡಬಾರ್ದು, ಮುಂದುವರಿಸಬೇಕು, ತೆಗಿಬೇಕು ಎಲ್ಲವೂ ನಮ್ಮ ಕಾಂಗ್ರೆಸ್ ಪಕ್ಷನ ಹೈಕಮಾಂಡ್ ನಿರ್ಧಾರ ಮಾಡ್ತದೆ. ಏನ್ರಿ ತಪ್ಪೇನಿದೆ ಅವತ್ತು ಅವರು ಎಲ್ಲ 135 ಶಾಸಕರಿದ್ದಾರೆ ನಮ್ಮ ಪಕ್ಷದಾಗ. ಎಲ್ಲರಿಗೂ ಕೂಡ ಸಚಿವರಾಗುವಂಥ ಒಂದು ಅರ್ಹತೆ ಇದೆ, ಅಧಿಕಾರನೂ ಕೂಡ ಇದೆ. ತಪ್ಪೇನಿದೆ ಅದರಲ್ಲಿ. ಅದಕ್ಕೆ ಅದು ನಮ್ಮ ಪಕ್ಷದ ನಾನು 4 ಗೋಡೆ ಮಧ್ಯೆ ಮಾತಾಡ್ತೇನೆ. ನಮ್ಮ ಜಿಲ್ಲೆಗೆ ಯಾವ್ದಾದ್ರು ಒಂದು CM ಸ್ಥಾನ ಒದಗಿಸ್ತಾರೆ ಅಂತ ಹೇಳಿದ್ರು. CM ಸ್ಥಾನ ಬರಲ್ಲ, ಅಟ್ಲೀಸ್ಟ್ ರಾಜ್ಯಾಧ್ಯಕ್ಷ ಸ್ಥಾನ ಮಾತಾಡೋಣ ಅದನ್ನೆಲ್ಲ. ನಾನು ಪಕ್ಷದಲ್ಲಿ 4 ಗೋಡೆ ಮಧ್ಯೆ ಹೇಳಿದ್ರಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ನೋಡಿ, ಇದೆಲ್ಲವೂ ಕೂಡ ಕಾಂಗ್ರೆಸ್ನಲ್ಲಿ KPCC ಅಧ್ಯಕ್ಷ ಸ್ಥಾನ, ಮಂತ್ರಿಮಂಡಲ ವಿಸ್ತರಣೆ, ಪುನಾರಚನೆ ಇದೆಲ್ಲವೂ ಕೂಡ ನಮ್ಮ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡ್ತದೆ. ಅದು ನಮ್ಮ ಕೈಯಾಗಿ ಯಾರ ಕಡೆನೂ ಇರಬಾರ್ದು. ಯಾರನ್ನ ನೇಮಿಸಬೇಕು, ಮಾಡಬೇಕು, ಮಾಡಬಾರ್ದು, ಮುಂದುವರಿಸಬೇಕು, ತೆಗಿಬೇಕು ಎಲ್ಲವೂ ನಮ್ಮ ಕಾಂಗ್ರೆಸ್ ಪಕ್ಷನ ಹೈಕಮಾಂಡ್ ನಿರ್ಧಾರ ಮಾಡ್ತದೆ. ಏನ್ರಿ ತಪ್ಪೇನಿದೆ ಅವತ್ತು ಅವರು ಎಲ್ಲ 135 ಶಾಸಕರಿದ್ದಾರೆ ನಮ್ಮ ಪಕ್ಷದಾಗ. ಎಲ್ಲರಿಗೂ ಕೂಡ ಸಚಿವರಾಗುವಂಥ ಒಂದು ಅರ್ಹತೆ ಇದೆ, ಅಧಿಕಾರನೂ ಕೂಡ ಇದೆ. ತಪ್ಪೇನಿದೆ ಅದರಲ್ಲಿ. ಅದಕ್ಕೆ ಅದು ನಮ್ಮ ಪಕ್ಷದ ನಾನು 4 ಗೋಡೆ ಮಧ್ಯೆ ಮಾತಾಡ್ತೇನೆ. ನಮ್ಮ ಜಿಲ್ಲೆಗೆ ಯಾವ್ದಾದ್ರು ಒಂದು CM ಸ್ಥಾನ ಒದಗಿಸ್ತಾರೆ ಅಂತ ಹೇಳಿದ್ರು. CM ಸ್ಥಾನ ಬರಲ್ಲ, ಅಟ್ಲೀಸ್ಟ್ ರಾಜ್ಯಾಧ್ಯಕ್ಷ ಸ್ಥಾನ ಮಾತಾಡೋಣ ಅದನ್ನೆಲ್ಲ. ನಾನು ಪಕ್ಷದಲ್ಲಿ 4 ಗೋಡೆ ಮಧ್ಯೆ